ಇನ್ನು ದರ್ಶನ್ ಬೇಲ್ ರದ್ದಾಗೋದಕ್ಕೆ ಏನು ಕಾರಣ ಅನ್ನೋದು ಸುಪ್ರೀಂ ಕೋರ್ಟ್ ತೀರ್ಪಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ದರ್ಶನ್ ಆತುರದ ನಿರ್ಧಾರವೇ ಬೇಲ್ ಕ್ಯಾನ್ಸಲ್ಗೆ ಕಾರಣ. ಹೈಕೋರ್ಟ್ ತಪ್ಪುಗಳನ್ನು ಸುಪ್ರೀಂ ಎಳೆಯಾಗಿ ಬಿಚ್ಚಿಟ್ಟಿದೆ ಅಂತ ನಿವೃತ್ತ ಪೊಲೀಸ್ ಅಧಿಕಾರಿ ಮಾತನಾಡಿದ್ದಾರೆ. ನಿನ್ನೆ ಸುಪ್ರೀಂ ಕೋರ್ಟ್ ನೀಡಿದಂಥ ತೀರ್ಪು ಸತ್ಯಕ್ಕೆ ಸಿಕ್ಕಂತ ಜಯ ಅಂತ ನಿವೃತ್ತ ಪೊಲೀಸ್ ಅಧಿಕಾರಿ JN ಮೋಹನ್ ಮಾತನಾಡಿದ್ದಾರೆ. ಟ್ರಯಲ್ ಮುಗಿದು ಶಿಕ್ಷೆಯಾಗೋವರೆಗೂ ಕೂಡ ದರ್ಶನ್ಗೆ ಜೈಲೇ ಗತಿ. ದೊಡ್ಡವರೇ ಇರಲಿ ಸಣ್ಣವರೇ ಇರಲಿ ಕಾನೂನು ಎಲ್ರಿಗೂ ಒಂದೇ. ನಟ ದರ್ಶನ್ಗೆ ಜೀವಾವಧಿ ಶಿಕ್ಷೆಯಾಗುವಂತ ಅವಕಾಶ ಇದೆ ಅಂತ ನಿವೃತ್ತ ಪೊಲೀಸ್ ಅಧಿಕಾರಿ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಾರೆ. ಅವರನ್ನು ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮಾತನಾಡಿಸಿದ್ದಾರೆ, ನೋಡೋಣ. ಎಂತೆಂತ ಕೊಲೆ ಮಾಡಿದವ್ರಿಗೆ ಕೊಡ್ತಾರೆ, ದರ್ಶನ್ಗೆ ಯಾಕೆ ಕೊಡ್ಲಿಲ್ಲ, ರಿಜೆಕ್ಟ್ ಯಾಕೆ ಮಾಡಿದ್ರು, ಈ ತರ ಪ್ರಶ್ನೆಗಳು ಸರ್. ನೋಡಿ, ವೈಚಾರಿಕತೆಯ ಕೊರತೆ ಇದ್ದಾಗ ಇಂಥ ಮಾತುಗಳು ಬರ್ತವೆ. ವಿಚಾರ ಮಾಡಬೇಕು ಯಾವುದೇ ವಿಚಾರನೂ ಕೂಡ. ಯಾರ್ದೋ ಕೊಲೆನಲ್ಲಿ ಎಷ್ಟೋ ಜನಕ್ಕೆ ಬೇಲೇ ಆಗಿಲ್ಲಪ್ಪ. ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಿ 17 ವರ್ಷ ಮಂಟೇಲಿಂಗೆ ಕೇಸಲ್ಲಿ ಇದ್ದ ಅಪ್ಪ ಅವನು. ಹಂಗಾರೆ ಎಲ್ಲರೂ ರಿಲೀಸ್ ಮಾಡಿದೆ ಅಂತ ಅವನು ರಿಲೀಸ್ ಮಾಡೋಕ್ಕಾಗ್ತಿತ್ತಾ? ಅವನಿಗೆ ಯಾಕೆ ಶಿಕ್ಷೆ ಕೊಟ್ಟರು ಲೈಫ್ ಕನ್ವಿಕ್ಷನ್ 18 ಜನಕ್ಕೆ? ಹಾಗೆ ಬೇರೆ ಬೇರೆ ಪ್ರಕರಣಗಳಲ್ಲೆಲ್ಲ ನೋಡ್ತಾ ಇದ್ದೀವಿ. ಬದನವಾಳ ಪ್ರಕರಣದಲ್ಲೂ ಕೂಡ ಒಂದು 17 ಜನಕ್ಕೆ ಲೈಫ್ ಕನ್ವಿಕ್ಷನ್ ಆಗಿದೆ. ಈ ಥರ ದೊಡ್ಡ ದೊಡ್ಡ ಪ್ರಕರಣಗಳನ್ನ ನೀವು ಸ್ಟಡಿ ಮಾಡೋ ಇದೆಲ್ಲ ಗೊತ್ತಿಲ್ಲ ಅವ್ರಿಗೆ. ಪಾಪ ಯಾರಿಗೆ ಅಭಿಮಾನಿಗಳಿಗೆ ಇವೆಲ್ಲ ಗೊತ್ತಿಲ್ಲ ಅವ್ರಿಗೆ. ಏನಂದರೆ ಅವ್ರು ಮಾಡಿದ್ದು ಕರೆಕ್ಟು, ಅವ್ರು ಮಾಡಿದ್ದು ಸರಿ ಅನ್ನೋದು ಭಾವನೆ ಇದೆಯಲ್ಲ, ಅದು ತಪ್ಪದು ಸರ್. ಈಗ ಸುಪ್ರೀಂ ಕೋರ್ಟ್ ಅಭಿಮಾನಿಗಳ ಅತಿರೇಕವನ್ನು ಕೂಡ ಗಮನಿಸಿರ್ತದೆ ಸರ್. ಯಾರಾದರೂ ಅದು ಗಮನಕ್ಕೆ ತಂದಿರೋದು. ಯಾಕೆಂದರೆ ಅವರು ನ್ಯೂಸ್ಗಳು ಇಲ್ಲಿ ಲೋಕಲ್ ಆಗ್ತಕ್ಕಂಥದ್ದು, ಈ ಥರ ಸೋಷಿಯಲ್ ಮೀಡಿಯಾಗಳು ಅವ್ರು ಯಾರೂ ನೋಡೋಕೆ ಹೋಗಲ್ಲ. ಅವರು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಈ ಪ್ರಾಸಿಕ್ಯೂಷನ್ ಅವೆಲ್ಲ ಗಮನಕ್ಕೆ ತಂದಿದ್ರೆ ಅವ್ರ ಗಮನಕ್ಕೆ ಬಂದಿರುತ್ತೆ. ಈ ಕಾರಣಕ್ಕೋಸ್ಕರ ಆ ಬೇಲ್ ರಿಜೆಕ್ಟ್ ಆಗಿದೆ ಅನ್ನೋದು ತಪ್ಪದು. ಅದಂತೂ ಸತ್ಯ ಹೇಳ್ತಾ ಇದ್ದೀನಿ. ತನಿಖೆ ಅಂಶಗಳ ಆಧಾರದ ಮೇಲೆ ಬೇಲ್ ರಿಜೆಕ್ಟ್ ಆಗಿದೆಯೇ ಹೊರತು ಇಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳ ಮೇಲೆ ಯಾವುದೇ ಕಾರಣಕ್ಕೂ ಬೇಲ್ ರಿಜೆಕ್ಟ್ ಆಗಿಲ್ಲ. ಬಟ್ ಅಂದ್ರೆ ಈ ಕೆಳ ಹಂತದಲ್ಲಿ ಒಂದಷ್ಟು ಲೋಪಗಳಾಗಿತ್ತು ಅನ್ನೋದು ಅರ್ಥನ? ಖಂಡಿತ. ಅದು ನಾನು ಆಗಲೇ ಹೇಳ್ತೇನೆ, ಹೈಕೋರ್ಟ್ನಲ್ಲಿ ಯಾವುದನ್ನು ಕನ್ಸಿಡರ್ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ. ಯಾವುದನ್ನು ಬೇಲ್ ಕೊಡಲಿಕ್ಕೆ ಯಾವುದೋ ಒಂದು ಸಣ್ಣ ಉದಾಹರಣೆಗಳನ್ನ ಯಾವ್ದಾರು ಪಡ್ಕೊಂಡು ತೋರಿಸ್ಬಿಟ್ಟು ಕೊಟ್ಟಿದ್ದಾರೋ ಅದೆಲ್ಲ ಅವರಿಗೆ ಗೊತ್ತಿದೆ. ಹಾಗಾಗಿ ಅಲ್ಲಿ ಲೋಪಗಳನ್ನು ಎದ್ದಿತ್ತು. ಸುಪ್ರೀಂ ಕೋರ್ಟ್ ತೋರಿಸಿರೋದ್ರಿಂದ ಅದು ಇಲ್ಲೇ ಬೇಲ್ ರಿಜೆಕ್ಟ್ ಆಗಿದ್ರೆ ಬೇಲ್ ಇಲ್ಲ ಆಗ್ತಿತ್ತು ಅವ್ರಿಗೆ. ಇಷ್ಟೊಂದು ಬೇಲೇ ಆಗ್ಬಿಡ್ತಿತ್ತೇನೋ ಅವ್ರಿಗೆ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ರಿಜೆಕ್ಟ್ ಆಗಿದ್ರೆ. ಬಟ್ ಈಗೇನಾಗಿದೆ ಅಂದರೆ ಅಲ್ಲಿ ಅವರು ಆ ಥರ ಮಾಡಿಕೊಂಡು ಇಲ್ಲಿ ಒಂದು ರೀತಿ ಅಪಮಾನ ಅನುಭವಿಸ್ದಂಗೆ ಆಯ್ತು ಅಷ್ಟೇ. ಸರ್, ಈಗ ಮುಂದಿನ ಹಂತದ ವಿಚಾರಣೆಗಳು ಅಥವಾ ಎಲ್ಲ ಹೇಗಿರುತ್ತೆ ಸರ್ ಪ್ರೊಸೆಸರ್? ಅಂದರೆ ದರ್ಶನ್ ಇನ್ ಪರ್ಮನೆಂಟ್ ಜೈಲ ಹೇಗೆ ಸರ್ ಅದು? ಇಲ್ಲ, ಈಗ ಏನಾಗಿದೆ ಅಂತಂದ್ರೆ ನಾವು ಅದನ್ನು ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ವಿಚಾರಣಾ ನ್ಯಾಯಾಲಯ ಈ ಪ್ರಕರಣವನ್ನು ವಿಚಾರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಈಗ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಗಮನಿಸ್ಕೊಂಡು ವಿಚಾರಣೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ವಿಚಾರಣೆಗೂ ಈ ತೀರ್ಪಿಗೂ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಂಗಾಗಿ ಅದು ವಿಚಾರಣೆ ಇರುತ್ತೆ. ಬಟ್ ಆದರೂ ಕೂಡ ನಾನು ಒಂದು ಹೇಳ್ತೀನಿ, ಖಂಡಿತವಾಗ್ಲೂ ಹೇಳ್ತೀನಿ, ಅವತ್ತು ಹೇಳಿ, ಈ ಪ್ರಕರಣ ಶಿಕ್ಷೆಗೆ ಅರ್ಹವಾದಂಥ ಪ್ರಕರಣ, ಶಿಕ್ಷೆ ಖಂಡಿತ ಆಗುತ್ತೆ. ಅಂದರೆ ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು ಸರ್? ಏನು ಅದು ಆಲ್ರೆಡಿ ಒಂದು ಜೀವಾವಧಿ 10 ವರ್ಷದ ಮಿನಿಮಮ್ ಅಂತ ಪನಿಷ್ಮೆಂಟ್ ಹೇಳಿದೆ, ಶಿಕ್ಷೆ ಇದೆ ಅಂತ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಕನಿಷ್ಠ 10 ವರ್ಷ ಶಿಕ್ಷೆ ಅಂತೂ ಇದ್ದೇ ಇದೆ. ಅದರ ಮೇಲ್ಪಟ್ಟು ಏನೆಲ್ಲ ಪರಿಗಣನೆ ಆಗುತ್ತೋ ಎಲ್ಲ ವಿಳಿಕೆ ಸೆಕ್ಷನ್ಗಳು, ಕಿಡ್ನ್ಯಾಪ್ ಇದೆ, ಅದಕ್ಕೆ ಪ್ರವೋಕಿಂಗ್ ಇದೆ, ಮತ್ತು ಇನ್ನೇನು ಬೇರೆ ಬೇರೆ ರೀತಿಗಳೆಲ್ಲ ಇದೆ, ಹೊಡೆದಿದ್ದು ಇನ್ನೊಂದು ಮಾಡಿದ್ದು, ಆಮೇಲೆ ಸಾಕ್ಷಿಗಳನ್ನ ಬಚ್ಚಿಡೋಕ್ಕೆ ಪ್ರಯತ್ನ ಪಟ್ಟಿದ್ದಿದೆ, ಅವುಗಳೆಲ್ಲ ಶಿಕ್ಷೆ ಕೌಂಟ್ ಆಗ್ತವೆ. ಈ ಹಂತದಲ್ಲಿ ದರ್ಶನ್ ಅಂಡ್ ಅವರ ಸಹಚರರೆಲ್ಲರೂ ಆತರ ಪಟ್ಟಿ ಬೇಲ್ ತೆಗೆದುಕೊಂಡಿದ್ದೆ ಅವ್ರಿಗೆ ಮುಳುವಾಯಿತು ಅಂತಾನೆ ಸರ್? ಈ ದರ್ಶನ್ ಸಹಚರರಿಗಿಂತ ದರ್ಶನ್ ಅವ್ರದ್ದೇ ಸ್ವಲ್ಪ ನಮಗೆ ಅನ್ನಿಸ್ತಾ ಇದೆ. ನನ್ನ ಒಂದು ಫೀಲಿಂಗ್ಸ್ ಏನಂದರೆ ಆ ಥರ ಅನ್ನಿಸ್ತಾ ಇದೆ. ಮಾಡಬಾರ್ದಾಗಿತ್ತು ಅದನ್ನ. ಅದಕ್ಕೋಸ್ಕರ ಬೇಲ್ಗೋಸ್ಕರ ಮಾಡ್ತಾರೆ. ಅವ್ರಿಗೆಲ್ಲ ಐಡಿಯಾ ಇರಲ್ಲ. ಅವ್ರಿಗೆ ಯಾರು ಇದು ಐಡಿಯಾಗಳು ಕೊಡ್ತಾರೆ ಎಂದು ಕೂಡ ಅದು ನಾವು ಬಾಯ್ಬಿಟ್ಟು ಹೇಳಲಿಕ್ಕಾಗಲ್ಲ. ಇನ್ ಕೇಸ್ ಸರ್ ಅವರು ಜೈಲಿಂದ ಹೊರಗೆ ಬಂದ್ಮೇಲೆ ಹಾಸ್ಪಿಟಲ್ ಚಿಕಿತ್ಸೆ ಪಡೆದಿದ್ರೆ ಅಥವಾ ಅವ್ರು ಬೆನ್ನು ನೋವು ಅಂತ ಹೇಳಿ ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರೆ ಅಥವಾ ಆ ರೀತಿಯಾದೊಂದು ಪ್ರೋಸೆಸ್ ಇದ್ದಿದ್ರೆ ಆಗ ಅವ್ರಿಗೊಂದು ಸ್ವಲ್ಪ ರಿಲ್ಯಾಕ್ಸ್ ಸಿಗ್ತಿತ್ತಾ ಹೇಗೆ? ಆಪರೇಷನ್ ಆಗಂತ ಪರಿಸ್ಥಿತಿ ಇದ್ರೆ ಆಪರೇಷನ್ ಖಂಡಿತ ಮಾಡ್ತಿದ್ರು. ಬಹುಶಃ ಆ ಪರಿಸ್ಥಿತಿನೇ ಇಲ್ಲಲ್ಲ ನನ್ನ ಪ್ರಕಾರ. ಈಗ ಆಲ್ರೆಡಿ ನಾನು ಹೇಳಿದ ಒಂದೇ ಮಾತು, ಫೌಲ್ ಪ್ಲೇ, ಎವ್ರಿಥಿಂಗ್ ಈಸ್ ಫೌಲ್ ಪ್ಲೇ ಫಾರ್ ಗ್ರಾಂಟಿಂಗ್ ದ ಬೇಲ್ ಅಷ್ಟೇ ಫ್ರಮ್ ದ ಹೈಕೋರ್ಟ್. ಇಷ್ಟೇ ಹೇಳ್ಬೋದು. ಅದು ಬಿಟ್ಟರೆ ಇನ್ನು ಅದಕ್ಕಿಂತ ಹೆಚ್ಚಿಗೆ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಅದೆಲ್ಲ ನಡೆದಿರ್ತಕ್ಕಂಥದ್ದು. ಯಾಕೆಂದರೆ ಎಲ್ಲ ಡೈರೆಕ್ಟ್ ಐಡಿಯಾಗಳೆಲ್ಲ ಗೊತ್ತಿದೆ, ಏನು ಎತ್ತ ಅಂತೇಳಿ ಡೈರೆಕ್ಟ್ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಜನಗಳಿಗೆ, ಸಾಮಾನ್ಯ ಜನಕ್ಕೆ ಗೊತ್ತಾಗ್ಬಿಡ್ತಾ ಇದೆ ಇವತ್ತು. ಈಗ ಈ ಪ್ರಕರಣದಲ್ಲಿ ದರ್ಶನ್ ಅವರ ಒಂದಷ್ಟು ಶೂನಲ್ಲಿರುವಂತಹ ಪ್ರಿಂಟ್ ಅಥವಾ ಮಣ್ಣಿನ ಕಲೆ ಆಗ್ಬೋದು, ಅಲ್ಲಿರುವಂತಹ ಅಂಶಗಳು ರೇಣುಕಾಸ್ವಾಮಿ ಅವರ ಹತ್ಯೆ ಆದ ಸಂದರ್ಭದಲ್ಲಿ ಮ್ಯಾಚ್ ಆಗ್ತಿದೆ ಅನ್ನೋ ಥರದ್ದು ಮಾತು ಬರ್ತಿದೆ ಸರ್. ಬಟ್ ಇದು ಶೂ ಒಂದೇ ಅಲ್ಲ, ಬಟ್ಟೆ ಒಂದೇ ಅಲ್ಲ, ಅಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ 80% ಮ್ಯಾಚ್ ಆಗಿದೆ. ಅವೆಲ್ಲವನ್ನು ಕೂಡ ಸುಪ್ರೀಂ ಕೋರ್ಟ್ ಪ್ರತಿ ಹಂತದಲ್ಲೂ ಕೂಡ ನಮ್ಮ ಸರ್ಕಾರಿ ವಕೀಲರುಗಳು ನ್ಯಾಯಾಲಯಕ್ಕೆ ಮಂದಟ್ಟು ಮಾಡಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಮಂದಟ್ಟು ಮಾಡಿದ್ನ ಅದಕ್ಕೆ ಭಾಳ ಕನ್ಸಿಡರ್ ಮಾಡಿ ಅದಕ್ಕೆ ಅವರು ಅದ್ಭುತವಾದ ವಿಶ್ಲೇಷಣೆ ಕೊಟ್ಟಿರೋದು. ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ. ಅವರು ಸುಮಾರು ಲಾಸ್ಟ್ ಪೇಜ್ಗಳಲ್ಲಿ ಬರೆದಿರದೆ ಅವರು ಆ ಲಾ ಇಸ್ ಈಕ್ವಲ್, ಎಲ್ರಿಗೂ ಒಂದೇ ಇರಬೇಕು. ಅವ್ರು ದುಡ್ಡಿದೆ ಅನ್ನೋ ಕಾರಣಕ್ಕೆ ನಾವು ಬೇರೆ ತೀರ ಮಾಡಲಿಕ್ಕಾಗಲ್ಲ.
ಹೈಕೋರ್ಟ್ ಯಾಕೆ ಈ ರೀತಿ ವರ್ತಿಸಿದೆಯೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದು ಕೂಡ ಡೌಟ್ ಪಡುತ್ತೆ. ಹೈಕೋರ್ಟ್ ಆದೇಶ ಕೊಟ್ಟಿರೋದ್ರ ಬಗ್ಗೆನೂ ಕೂಡ ಸುಪ್ರೀಂ ಕೋರ್ಟ್ ಎಲ್ಲ ಒಂದು ಲೈನಲ್ಲಿ ಡೌಟ್ ಪಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.